ಒಂದು ಊರೊಳಗೆ ಒಬ್ಬ ಭಾಳ ಚಂದ 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿ ಬರೀ ಊರಾಗ ಯಾರೇ ಸ್ವಾಮಿಗಳು ಬಂದ್ರೂ ಅವ್ನ ಮನೆಗೆ ಮೊದಲು ಕರ್ಕೊಂಡು ಹೋಗ್ತಿದ್ದ. ಮತ್ತು ಮನೆಗೆ ಮೊದಲು ಕರ್ಕೊಂಡು ಹೋಗಿ ಅವನ ಬಗ್ಗೆ ಹೇಳ್ಕೊತಿದ್ದ, ಅವನ ಮನೆ ಬಗ್ಗೆ ಹೇಳ್ಕೊತಿದ್ದ. ಅಜ್ಜರ ನೋಡ್ರಿ, ನಾನು ಕಟ್ಟಿನಿ, ನಮ್ಮ ಊರಾಗ ಯಾರೂ ಕಟ್ಟಿಲ್ಲ ಇಂಥ ಮನೆ, ಭಾರಿ ಕಟ್ಟಿನ ಇಂಥ ಮನೆ, ಅಂಥ ಮನಿನೇ ಒಟ್ಟು ಯಾರೂ ಕಟ್ಟಿಲ್ಲ ಊರಾಗ ಅನ್ನವ. ಭಾರಿ 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 ಅವ 40 ವರ್ಷ ಗಂಟ್ಲೆ ಬದುಕಿದ್ರು ಊರಾಗ ಯಾರೇ ಬಂದ್ರೂ ಬರೀ ಅವಂದ ಮನೆ ಬಗ್ಗೆ ಹೇಳ್ಕೊಂಡಿದ್ದ. ಮತ್ತು ಊರೊಳಗೆ ಗುಡಿಗಳಿದ್ದು ಕಂಡೇ ಇಲ್ಲ ಅವನಿಗೆ. ಊರೊಳಗೆ ಒಂದಿಷ್ಟು ಚಲೋ ಸಾಲಿಗಳಿದ್ದು ಕಂಡೇ ಇಲ್ಲ ಅವನಿಗೆ. ಊರಾಗ ಒಂದಿಷ್ಟು ಚಲೋ ಗಿಡಗಳಿದ್ದು ಕಂಡೇ ಇಲ್ಲ ಅವನಿಗೆ. ಕಂಡಿದ್ದೇನು ಅವಂದು 40 ಲಕ್ಷ ರೂಪಾಯಿ ಮನೆ. ಆ ಮನೆ ಒಳಗವ ಒಂದು ಸೋಫಾ, ಒಂದು ಟಿ ವಿ, 2 ತಂದಿಟ್ಟಿದ್ದವ. ಒಂದು ಸೋಫಾ ತಂದಿದ್ದ, ಒಂದು ಟಿ ವಿ ತಂದಿದ್ದ. ಯಾರೇ ಬರಲಿ ಊರಾಗ ಹೋಗವ, ಸೋಫಾ ತೋರ್ಸವ, ಟಿ ವಿ ತೋರ್ಸವ, ಕಳ್ಸವ, ಸೋಫಾ ತೋರ್ಸವ, ಟಿ ವಿ ತೋರ್ಸವ, ಕಳ್ಸವ. ಅವನಿಗೆ ತವ್ರ ಮನೆಯವ್ರು ಯವ್ವ ಅಂದ್ರೆ ಅವನ ಹೆಂಡತಿ ಮನೆಯವರು ಎಮ್ಮೆ ಗಿಫ್ಟ್ ಕೊಟ್ಟಿದ್ರು. ಎಮ್ಮೆ ಗಿಫ್ಟ್ ಕೊಟ್ಟಿದ್ರು. ಮಠಕ್ಕೆ ಅವನ ಮನೆಗೆ ಯಾರೇ ಬಂದ್ರೂ, ಸ್ವಾಮಿಗಳು ಯಾರೇ ಬಂದ್ರೂ ಅವು ಏನನ್ನವ, ನನ್ನ ಹೆಂಡತಿದು ಎಮ್ಮೆ ಅನ್ನವ. ಹೆಂಡತಿಗೆ ಎಮ್ಮೆ ಅಂತಿದ್ನೋ ಅಥವಾ ಹೆಂಡತಿನ ಎಮ್ಮೆ ಅಂತಿದ್ನೋ ನನಗೆ ಕೇಳಕ್ಕೆ ಹೋಗ್ಬೇಡ್ರಿ, ಅದನ್ನು ಅವನಿಗೆ ಕೇಳ್ರಿ. ಒಟ್ಟು ಯಾರೇ ಬರಲಿ ಹೋಗಿ ಹಿಂಗೆ ಹೇಳವ, ಹೆಂಡತಿದು ಎಮ್ಮೆ ರೀ ಅಜ್ಜರ, ನಾ ಒಂದು ಸೋಫಾ ಬಿಜಾಪುರದು, ಒಂದು ಟಿ ವಿ ಎಲ್ಲ ಇಟ್ಟು ಚಂದ ಐತ್ರಿ. ಎಲ್ಲ ಬೇರೆ ಬೇರೆ ಹಾಕ್ಸಿರ್ತಾನೆ. ಏನು ಸೋಫಾ ಜಪಾನದ್ದು, ಟಿ ವಿ ಚೀನಾದ್ದು, ಟೈಲ್ಸ ಪ್ಯಾರಿಸ್ ದೇಶದ್ದು, ಫರ್ನಿಚರ್ ವರ್ಕ್ ಎಲ್ಲ ಪುನಾದ್ದು, ಮತ್ತು ಟೇಬಲ್ ಹೊರದೇಶದ್ದು, ಟಿ ವಿ ಹೊರದೇಶದ್ದು, ಟೈಲ್ಸ ಹೊರದೇಶದ್ದು, ಫರ್ನಿಚರ್ ಹೊರದೇಶದ್ದು. ಆದ್ರೆ ಟೇಬಲ್ ಮ್ಯಾಗಿದ್ದ ರೊಟ್ಟಿ ನಮ್ಮ ದೇಶದ್ದೇ ಅನ್ನೋದು ಮರೆತಿದ್ದವ. ಏನು ಹಸುವಾದ್ರೆ ಏನು ಹೊರದೇಶದ ಟಿ ವಿ ತಿನ್ನಕ್ಕೆ ಬರ್ತಿತ್ತೇನು? ಹಸುವಾದ್ರೆ ಏನು ಬಂಗಾರ ತಿನ್ನಕ್ಕೆ ಬರ್ತಿತ್ತೇನು? ಹಸುವಾದ್ರೆ ಹೊರದೇಶದ್ದು ಮಾಡಿಸಿದ POP ತಿನ್ನಕ್ಕೆ ಬರ್ತಿತ್ತೇನು? ಬರೀ ಇದೇ ತೋರಿಸ್ತಿದ್ದ. ಎಲ್ಲಿವರೆಗೂ ಗಟ್ಟಿಯಾಗಿರ್ತಾನೆ ಹೇಳಿ, ಅವನಿಗೂ ಒಮ್ಮೆ ತೋಗಲು ಎಲ್ಲ ಜೋತ್ ಬಿತ್ತು. ಅವಂದು ಸೊಂಟ ಬಾಗಿತ್ತು, ಅವಂದು ಕಣ್ಣು ಹಾದು BEd ಆಗಿ ಅಡ್ಮಿಟ್ ಮಾಡಿದರು. ಅಡ್ಮಿಟ್ ಮಾಡಿ ಅವರು ಡಾಕ್ಟ್ರ್ ಏನಿದ್ರಲ್ಲ ಅವರು ಫೋನ್ ಮಾಡಿ 2 ಮಕ್ಳಿಗೆ ಕರೆಸಿದ್ರು. ನಿಮ್ಮಪ್ಪ ನಾಳೆನೇ ಎಲ್ಲ ಮುಗಿತೈತಪ್ಪ, ಬಹುತೇಕ 86 ವಯಸ್ಸು ನಡೆದವು, ಬಡ ಬರ್ರಿ ಅಂದರು. ಅವು ಎಲ್ಲೋ ಫಾರಿನ್ ದೇಶಾಗಿದ್ದು. ಅವು ಓಡಿ ಬಂದು ಎದಕ್ಕೆ ಬಂದಿದ್ದು? ಅಪ್ಪನ ನೋಡಕ್ಕೆ ಬಂದವು ಮಾಡಿ ನೀವು, ಮನೆ ಬರ್ಕೊಳಕ್ಕೆ ಬಂದಿದ್ವು. ಅವು ಫಾರಿನ್ ದೇಶದಿಂದ ಓಡಿ ಬಂದಿದ್ದು. ನಿಜವಾದ ಮಕ್ಕಳು ಯಾರು ಅಂದ್ರೆ ಹೇಳ್ತೀನಿ ಕೇಳಿ. ನಿಜವಾದ ಮಕ್ಕಳು ಯಾವುವು ಅಂದ್ರೆ, ನನ್ನ ಮಗ ಫಾರಿನ್ದಾಗ ಅದಾನ, ನನ್ನ ಮಗಳು ಫಾರಿನ್ದಾಗ ಅದಾಳ. ಫಾರಿನ್ದಾಗ 6 ಲಕ್ಷ ದುಡಿದು ನಿಮಗೆ ತಿಂಗಳ 2 ಲಕ್ಷ ಹಾಕಿ ಅವ್ರ ಫೋಟೋ ನೋಡ್ಕೊತ ರಾತ್ರಿ ನೀವು ಕಣ್ಣೀರು ಹಾಕ್ಕೊಂತ ಊಟ ಮಾಡಿದ್ರೆ ಅವು ಮಕ್ಳು ಅನ್ಸ್ಕೊಳಂಗಿಲ್ಲ. ಊರಾಗಿದ್ದು 900 ರೂಪಾಯಿ ದುಡಿದ್ರೂ ಚಿಂತಿಲ್ಲ. ಕುಡಿಲಾರ್ದೆ ಯಾವ ಮಕ್ಕಳು ಮನೆಗೆ ಬರ್ತಾವಲ್ಲ ಆವಾಗ ತಂದೆ ತಾಯಿ ಖುಷಿ ಪಡ್ತಾವು. ಏನು ತಂದೆ ತಾಯಿ ಖುಷಿ ಪಡ್ಬೇಕಂದ್ರೆ ಏನು ಮಕ್ಕಳು ಫಾರಿನ್ದಾಗ ಹೋಗಿ ಸೆಟ್ಲ್ ಆದ್ರೆ ಖುಷಿ ಆಗ್ತದೇನು? ಮೊನ್ನೆ ನೋಡಿ ನಾನು ಮೊನ್ನೆ ದೆಹಲಿ ಇದ್ರೊಳಗೆ ಓದಿದೆ, ಅವ್ವ ಅಪ್ಪ ಇಬ್ಬರು ಆಕ್ಸಿಡೆಂಟ್ ಆಗಿ ತೀರು ಹೋಗ್ಯಾರ. ಮಗ ಸಿಡ್ನಿ ಆಸ್ಟ್ರೇಲಿಯಾ ಒಳಗದಾನ, ವೀಡಿಯೋ ಕಾಲ್ ಮುಖಾಂತರ ಅಂತ್ಯ ಸಂಸ್ಕಾರ ಮಾಡ್ಯಾನ. ಫೋನ್ದಾಗ ಅಂತ್ಯ ಸಂಸ್ಕಾರ ಮಾಡ್ಯಾನ. ಕಣ್ಣೀರು ಇಲ್ಲ ಕಣ್ಣಾಗ. ಇಂಥ ಮಕ್ಕಳು ತೊಗೊಂಡು ನಾವೇನು ಮಾಡೋದು? ಕಂಡಾಪಟ್ಟಿ ಆಸ್ತಿ ಮಾಡ್ಯಾರ. ಮಗ ಸಿಡ್ನ್ಯಾಗ ಅದಾನಂತ ಎಲ್ಲರಿಗೂ ಹೇಳ್ಯಾರ. ಅಪ್ಪ ಅವನ ಜೀವ ಹೋದಾಗ ನೋಡಕ್ಕೆ ಬರಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದು ಅವನು ಹೇಳಿ ನೋಡೋಣ. ಇವ ಬಡ ಹಾಸ್ಪಿಟಲ್ದಾಗ ಅದಾನ. ನನ್ನ ಮನೆ, ನನ್ನ ಸೋಫಾ, ನನ್ನ ಟಿ ವಿ, ನನ್ನ ಎಮ್ಮೆ, ಇದೇ ಹೇಳ್ಕೊತ ಹೋಗಿದ್ದೀವ. ಅವನದು ಎಮ್ಮೆ ಅಲ್ಲ, ಅವನು ಹೆಂಡ್ತಿದ ಎಮ್ಮೆ. ಹೆಂಡ್ತಿ ಎಮ್ಮೆ ಎಲ್ಲಿ ಅವ್ವ, ಅವನು ಹೆಂಡ್ತಿದ ಎಮ್ಮೆ. ಇದೇ ಹೇಳ್ಕೊತ ಹೋಗಿದ್ದ. ಅವರು ಬಡ ಇಬ್ಬರು ಬಂದರು. 2 ಮಕ್ಕಳು ಬೇರೆ ಬೇರೆ ದೇಶದಾಗಿದ್ದರು. ಖಾಲಿ ಪೇಪರ್ ತೊಗೊಂಡು ಬಂದರು. ಖಾಲಿ ಪೇಪರ್ ತೊಗೊಂಡು ಬಂದು ಒಂದನೇ ಮಗ ಯೋಚನೆ ಮಾಡ್ದ, ನಮ್ಮಪ್ಪ ಮನೆ ನನ್ನ ಹೆಸ್ರ ಮ್ಯಾಗ ಬರೀತಾನಂತ ಒಂದನೇ ಮಗ. 2ನೇ ಮಗ, ಇಲ್ಲ ನಮ್ಮಪ್ಪ ನನ್ನ ಹೆಸ್ರ ಮ್ಯಾಗ ಬರೀತಾನ, ನಾ ಸಣ್ಣ ಓದಿನಂತ 2ನೇ ಮಗ. ಡಾಕ್ಟ್ರ್ ಗಾಬರಿ ಅದ, ನೀವು ಪೆನ್ನ ಪೇಪರ್ ತೊಗೊಂಡು ಬಂದಾವಲ್ಲ ಅಂತ. ಅವ್ರು ಹೇಳಿದರು, ಡಾಕ್ಟ್ರ ಇನ್ನು 1 ನಿಮಿಷ ನೋಡಿ ನಿಮ್ಮ ಅಪ್ಪ ಬದುಕುದಂದ್ರೆ ಅವರು. ಇನ್ನು 1 ನಿಮಿಷ ಆಯಿತು ಅಂದ್ರೆ ನಿಮ್ಮ ಅಪ್ಪನ ಮುಗಿತಪ್ಪ, ಅದನ್ನು ವೆಂಟಿಲೇಟರ್ ತೆಗೆದು ಬಿಡ್ತೀವಿ ಅಂತಂದು. ಅಲ್ಲೇವ ನಾವು ಎಷ್ಟು ಚಂದ ಚಲೋ ವ್ಯಕ್ತಿಗಳು ಅಂದ್ರೆ, ಕಣ್ಣು ಮುಂದೆ ಬದುಕಿದ್ದಾಗ ಒಟ್ಟ ಮಾತಾಡ್ಸಂಗಿಲ್ಲ ಅವನಿಗೆ. ದಿವಸ ಕಣ್ಣು ಮುಂದೆ ಅಡ್ಡಾಡಿರ್ತಾನೆ, ಒಟ್ಟ ಮಾತಾಡ್ಸಂಗಿಲ್ಲ. ಯಾವಾಗ ಅವಂಗ ಆರಾಮಿ ತಪ್ಪಿ BEd ಆಗ ಅಡ್ಮಿಟ್ ಮಾಡಿ ಎಲ್ಲ ಬಾಯಾಗ ಮೂಗ್ನ್ಯಾಗ ವೆಂಟಿಲೇಟರ್ ಅಂತ ಹಾಕ್ತಾರಲ್ಲ, ನೋಡಿರಲ್ಲ ಆರಾಮ್ ತಪ್ಪಿದಾಗ ಅದು ಹಾಕ್ತಾರಲ್ಲ, ಅದನ್ನು ಹಾಕಿದಾಗ ಮಾತಾಡ್ಸಕ್ಕೆ ಹೋಗ್ತೀವಿ. ಮಾತಾಡ್ತೈತೆ ಯಾವುದು? ವೆಂಟಿಲೇಟರ್ ಹಾಕಿದಾಗ ಮಾತಾಡ್ಸಕ್ಕೆ ಹೋಗ್ತೀವಿ. ಅವ ಅಂದ, ಬದುಕಿದ್ದಾಗ ನಿನ್ನ ಕಣ್ಣು ಮುಂದೆ ಇಷ್ಟು ದಿನ ಓಡಾಡಿದ್ದ, ಒಮ್ಮೆ ಆರಾಮದಿ ಏನು ಅಂತ ಕೇಳಲಿಲ್ಲ. ಇವತ್ತು ಮ್ಯಾಗ ಹೊಂಟಿನಿ, ನಾಳೆ ಇಲ್ಲ ಇವತ್ತು ಮ್ಯಾಗ ಹೊಕ್ಕಿನಿ, ನನಗೊಂದು ಮಾಸ್ಕ ವೆಂಟಿಲೇಟರ್ ಹಾಕ್ಯಾರ, ಈಗ ಮಾತಾಡ್ಸಕ್ಕೆ ಬಂದಿಯಲ್ಲೋ ಅಂದವ.
ಇವು ದವಾಖಾನಾಗ ಇದ್ದಾಗ ನೋಡ್ರಿ ಅವು ಯಾರು ಒಂದು ವೇಳೆ ದವಾಖಾನಾಗ ಇದ್ದರು ಅಂದ್ರೆ, ಒಂದು ವೇಳೆ ಯಾರಾದರೂ ದವಾಖಾನೆಯಿಂದ ಬಂದರು ಅಂದ್ರೆ ಅವ್ರು ಅಂತಾರೆ, ಏನು ದವಾಖಾನೆ ವಾಸನೆ ಹೋಗವಲ್ತಂತಾರೆ. ಹೌದಿಲ್ಲ ಅಂತಾರಿಲ್ಲ, ದವಾಖಾನೆ ವಾಸನೆ ಹೋಗವಲ್ತ್ರಿ, ದವಾಖಾನೆ ವಾಸನೆ ಹೋಗವಲ್ತಂತಾರೆ. ಹೆಂಗೆ ಹೋಗುತ್ತೆ ಅವ್ವ? ಇರೋ ಬರೋ ಸೇಬು ಹಣ್ಣು ಬ್ರೆಡ್ ಎಲ್ಲ ಹಿಂದಿದ್ದು ಹೊಡೆದಿರ್ತಾವೆ. ಸೇಬು ಹಣ್ಣು ಬ್ರೆಡ್ ಏನು ಬಂದಿರ್ತೈತಲ್ಲ ಹೊಸು ಹಿಂದಿದ್ದು ಹೊಡೆದಿರ್ತಾವೆ. ಅದು ಎಲ್ಲಿ ತಿಂತಿರ್ತೈತಿ ಪಾಪ, ಅದಕ್ಕೆ ಹಾಕಿ ಕುಂದ್ರಿಸಿರ್ತಾರೆ, ಅದು ಎಲ್ಲಿ ತಿನ್ಬೇಕು? ಅದು ಗೊತ್ತೈತವ ತಿನ್ನಂಗಿಲ್ಲ ಅಂತ ಅಂದರೂ ಅವನಿಗೆ ವೆಂಟಿಲೇಟರ್ ಹಾಕಿದ ಮ್ಯಾಗನೇ ಬ್ರೆಡ್ ಜಾಮ ಹಣ್ಣು ತೊಗೊಂಡು ಹೋಗೋದು. ಇದ್ದಾಗ ಕೊಟ್ಟಿದ್ರಿ ಅಂದ್ರೆ, ಆರಾಮಿದ್ದಾಗ ಹೋಗಿ ಬಾರೋ ಇಬ್ಬರು ಒಟ್ಟಿಗೆ ಸೇಬು ಹಣ್ಣು ತಿನ್ನೋನು ಅಂತ ಕೊಟ್ಟಿದ್ರಿ ಅಂದ್ರೆ ಒಂದಿಷ್ಟು ಮನಸ್ತಾಪ ಆಗಿರ್ತಾವೆ, ಒಂದಿಷ್ಟು ಜಗಳ ಆಗಿರ್ತಾವೆ. ಎದಕ್ಕೆ ಜಗಳ ಆಗಿರ್ತೈತಿ? ಊರಾಗ ಒಂದಿಷ್ಟು ಅವ್ನು ಕರೆದಿರಂಗಿಲ್ಲ, ಇವ್ನು ಇದಕ್ಕೆ ಜಗಳ ಆಗಿರ್ತೈತಿ. ಒಂದಿಷ್ಟು ಮನಸ್ತಾಪಗಳಾಗಿರ್ತಾವೆ. ಮನಸ್ತಾಪಗಳಾದಾಗ ಒಬ್ಬಂಗೆ ಆರಾಮ್ ತಪ್ಪಿತು ಅಂದ್ರೆ ಅವ ಮಾತಾಡಂಗಿಲ್ಲ. ಅವ ಇನ್ನವನಿಗೆಲ್ಲ ಇದು ಕಂಠಪೆಟ್ಟ ತೆಗೆದು ಒಗೆದಿರ್ತಾರೆ, ಅದು ಕ್ಯಾನ್ಸರ್ದಾಗಿ ತೆಗೆದು ಒಗೆದಿರ್ತಾರೆ. ಅವಾಗ ಮಾತಾಡ್ಸೋಕೆ ಹೋದ್ರೆ ಮಾತಾಡ್ತೈತಿ ಅದು ಹುಚ್ಚಪೇಲಿ. ಅದೇ ಎಲ್ಲಿ ಮಾತಾಡೋಕ್ಕೆ ಸಾಧ್ಯ ಐತಿ? ದವಾಖಾನಾಗಿದ್ದಾಗ ಬ್ರೆಡ್ ಜಾಮ ಹಣ್ಣು ಒಯ್ಯು ಮಂದಿ ಬದುಕಿದ್ದಾಗನೇ ಮನೆಗೆ ಒಯ್ದು ಚಂದ ಪ್ರೀತಿಲೇ ಬದುಕುನು ಅಂತ ಬದುಕಿದ್ರೆ ಇಡೀ ಊರು ಕಲ್ಯಾಣ ಆಕ್ಕಿತ್ತು, ಇಡೀ ಊರು ಕಲ್ಯಾಣ ಆಕ್ಕಿತ್ತು. ಹಾಂಗೆ ಇನ್ನು 1 ನಿಮಿಷ ಉಳ್ದಿತ್ತು ಅವನ ಕಡೆ. ಇವ್ರು ಬಡ ಬಡ ಪೇಪರ್ ತೊಗೊಂಡು ಹೋದು ಎಲ್ಲ ಮಾಡಿದರು. ಡಾಕ್ಟರ್ ಅಂದರು ಇನ್ನು 1 ನಿಮಿಷನಾಗ ಇವ ಸಾಯ್ತಾನಂದ್ರು. 1 ನಿಮಿಷದಾಗ 30 ಸೆಕೆಂಡ್ ಅದು ಮಾತಾಡಲೇ ಇಲ್ಲ ತಾತ. ನನ್ನ ಮನೆ, ನನ್ನ ಸೋಫಾ, ನನ್ನ ಟಿ ವಿ, ನನ್ನ ಹೆಂಡತಿ ಎಮ್ಮೆ ಅಂತಿತ್ತಲ್ಲ, ಅದು 30 ಸೆಕೆಂಡ್ ಮಾತಾಡಲಿಲ್ಲ. ಇನ್ನು ಎಷ್ಟು ಉಳಿತು? ಬರೀ 30 ಸೆಕೆಂಡ. ಇವು ಕಾಯಕತ್ತಿದ್ದು. 1ನೇದವಂಗೆ ಮನೆ ಹೋಗುತ್ತಂತ 1ನೇದವ ಕಾಯಕತ್ತಾನ, 2ನೇದವಂಗೆ ಮನೆ ಹೋಗುತ್ತಂತ 2ನೇದವ ಕಾಯಕತ್ತಾನ. ಕಾಯ್ಕೋತ ಕುಂತಾವ. ಅವ ಏನು ಹೇಳ್ಬೇಕು? ಲಾಸ್ಟ್ ಇನ್ನು 10 ಸೆಕೆಂಡ್ ಉಳ್ದೈತಿ, ಇನ್ನು 10 ಸೆಕೆಂಡ್ ಉಳ್ದೈತಿ. 10 ಸೆಕೆಂಡ್ದಾಗ ಇದು ಶಿವನ ಪಾದ ಸೇರ್ತೈತೆ. ಅವ ಏನು ಅನ್ಬೇಕು? ನನ್ನ ಹೆಂಡತಿ ಕೊಟ್ಟು ಎಮ್ಮೆ ಜೋಪಾನ ಮಾಡ್ರಿ ಅಂದ, ಸತ್ಬಿಟ್ಟವ. ಏನೂ ಮಾಡೋಕೆ ಹೋಗ್ಬೇಡ್ರಿ, ನನ್ನ ಹೆಂಡತಿ ಕೊಟ್ಟು ಎಮ್ಮೆ ಜೋಪಾನ ಮಾಡಂದ. ಅವು ಒಂದು ಕ್ಯಾಲಿಫೋರ್ನಿಯಾ ಸಿಡ್ನಿಯಿಂದ ಇವನು ಎಮ್ಮೆ ಜೋಪಾನ ಮಾಡೋಕೆ ಬಂದ್ವಿ ನಾವು ಅಂದು. ಏನು ನಾನು, ನಂದು, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಬಂಗಾರ, ನನ್ನ ಮನೆ, ನಂದು ಅಂದ್ರಿ ಅಂದ್ರೆ ಕೆಟ್ಟ್ರಿ. ನಂದು ಅಂತ ಬಂತು ಅಂದ್ರೆ ಅವತ್ತ ಕೆಟ್ಟ ಹಂಗೆ ನಂದು ಅನ್ನೋದು ಬಿಟ್ಟು ನಮ್ಮದು ಅಂತ ಬದುಕಿ ಬಿಡ್ರಿ, ಎಷ್ಟು ಚಂದ ಇರೋಕ್ಕೆ ಸಾಧ್ಯತೆ. ನಂದು ಊರ ಅಂತ ಬರಬೇಕು, ನಂದು ಮನೆಯ ಅಂತ ಬರಬೇಕು, ಆದ್ರೆ ನಂದು ಐತಿ ಎಲ್ಲ ಅಂತ ಬರಬಾರ್ದು. ಅದು ಬಂತು ಅಂದ್ರೆ ಭಾಳ ಕೆಟ್ಟಾಗಿ ಹೋಗ್ತದೆ. ಈ ನಂದು ನಮ್ಮದು ಈ ಬದುಕಿನಲ್ಲಿ ಒಂದಿಷ್ಟು ಪ್ರೀತಿಲೇ ಬದುಕಿ